ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಆಹಾರ ಮತ್ತು ನೀರು ಟಿ ವಿಷಯಕ್ಕೆ ಸಂಬಂಧಿಸಿದ ವಿಜ್ಞಾನ ಒಂದು ನೋಟ್ಸ್ ಆಗಿದೆ. ಹಿಂದಿನ ಒಂದು ತರಗತಿಯಲ್ಲಿ ಆಹಾರ ಮತ್ತು ನೀರು ಇದರ ಬಗ್ಗೆ ಇಂಟ್ರೊಡಕ್ಷನನ್ನು ಕೊಟ್ಟು ಕೆಲವೊಂದಿಷ್ಟು ಪೋಷಕಾಂಶ ಅಂದರೆ ಏನು, ಪೋಷಕಾಂಶದ ವಿಧಗಳು ಯಾವುವು, ಬೃಹತ್ ಪೋಷಕಾಂಶ ಅಂದರೆ ಏನು ಮತ್ತು ಸೂಕ್ಷ್ಮ ಪೋಷಕಾಂಶ ಎಂದರೇನು, ಆಹಾರದ ಘಟಕಗಳು ಯಾವುವು ಎನ್ನುವುದನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡಿದ್ವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ನೀವು ನೋಡ್ಬೋದು. ಆ ಒಂದು ವಿಡಿಯೋನ ಸರ್ಚ್ ಮಾಡಿ ನೀವು ನೋಡ್ಬೋದು. ಈಗ ಮುಂದುವರೆದ ಪಾರ್ಟನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಈ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಮತ್ತು ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ಚಾನಲಲ್ಲಿ ಟಿ ಮತ್ತು GPST HST ಎಕ್ಸಾಮಿನೇಷನ್ಗೆ ಈಗ ಸದ್ಯದಲ್ಲಿ ಟಿ ಒಂದು ನೋಟಿಫಿಕೇಷನ್ ಆಗ್ತಾ ಇರೋದ್ರಿಂದ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮ್ಯಾಥ್ಸ್ ಮತ್ತು ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಚಾನಲಲ್ಲಿ ನೀವು ಪಡಿಬೋದು ಎನ್ನುವಂಥ ವಿಷಯವನ್ನು ನಾನು ನಿಮಗೆ ಹೇಳ್ತಾ, ಅದಕ್ಕಾಗಿ ನೀವು ಯಾರಿಗೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟು. ಹಾಗೆ ಈ ಒಂದು ವಿಡಿಯೋಗೆ ಸಂಬಂಧಿಸಿದ ಯಾವುದಾದ್ರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ ಏನಿದೆ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಏನೆಲ್ಲ ಡಿಸ್ಕಸ್ ಮಾಡಿದ್ದೀವಿ ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಈಗ ನೆಕ್ಸ್ಟು ಹಿಂದಿನ ಒಂದು ಕ್ಲಾಸ್ನಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಯಾವುವು, ಆಹಾರದ ಘಟಕಗಳು ಯಾವುವು ಎಂಬುದನ್ನು ನಾವು ನೋಡಿದ್ವಿ. ಈಗ ಮುಂದುವರೆದು ಆ ಒಂದು ಪ್ರತಿಯೊಂದು ಪೋಷಕಾಂಶದ ಬಗ್ಗೆ ನಾವೀಗ ಏನು ಮಾಡೋಣ, ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ. ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಅತ್ಯಂತ ಕಾರ್ಬೋಹೈಡ್ರೇಟನ್ನು ನಾವು ಬೃಹತ್ ಆದ ಒಂದು ಪೋಷಕಾಂಶ ಅಂತೇಳಿ ಕರಿತೀವಿ. ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ಇದು ಒಂದು ಬೃಹತ್ ಪೋಷಕಾಂಶ ಆಗಿರುತ್ತೆ. ಈಗ ಕಾರ್ಬೋಹೈಡ್ರೇಟ್ಗಳನ್ನು ಶರ್ಕರ ಪಿಷ್ಟಗಳೆನ್ನುವರು. ಓಕೆ, ಆಪ್ಷನ್ ಪ್ರಶ್ನೆ MCQ ಪ್ರಶ್ನೆಯನ್ನು ಕೇಳ್ಬೋದು. ಶರ್ಕರ ಪಿಷ್ಟಗಳಂದರೆ ಯಾವುವು ಅಂತ ಕರಿತೀವಿ. ಅಂದರೆ ಕಾರ್ಬೋಹೈಡ್ರೇಟನ್ನು ನಾವು ಶರ್ಕರ ಪಿಷ್ಟ ಅಂತೇಳಿ ಕರಿತೀವಿ. ಕಾರ್ಬೋಹೈಡ್ರೇಟ್ಗಳು ಏನಾಗಿರ್ತಪ್ಪ ಅಂದರೆ ಇಂಗಾಲ ಅಂದರೆ ಕಾರ್ಬನ್ನು, ಜಲಜನಕ ಅಂದರೆ ಹೈಡ್ರೋಜನು ಮತ್ತು ಆಮ್ಲಜನಕ ಎಂಬ 3 ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ. ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ಗಳಿಂದ ಮಾಡಲ್ಪಟ್ಟಿದೆ. ಅಂದರೆ ಇಂಗಾಲ, ಜಲಜನಕ, ಆಮ್ಲಜನಕಗಳಿಂದ ಮಾಡಲ್ಪಟ್ಟಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನು 2:1 ಪ್ರಮಾಣದಲ್ಲಿ ಹೊಂದಿರುವ ಆರ್ಗಾನಿಕ್ ಸಂಯುಕ್ತಗಳಾಗಿರ್ತವೆ. ನೋಡಿ, ಈ ಒಂದು ಕಾರ್ಬೋಹೈಡ್ರೇಟಲ್ಲಿ ಏನಾಗಿರುತ್ತೆ ಅಂದರೆ ಈ ಒಂದು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು 2:1 ಪ್ರಮಾಣದಲ್ಲಿ ಹೊಂದಿರುವ ಆರ್ಗಾನಿಕ್ ಸಂಯುಕ್ತ ಅಂತೇಳಿ ಕರಿತೀವಿ. ಆದ್ದರಿಂದ CHO ಗುಂಪನ್ನು ಕೂಡ ಹೊಂದಿದೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಕೂಡ ಕರಿಬೋದು. CHO ಅನ್ನು ಕೂಡ ಹೊಂದಿದೆ. ಇದು ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯುವಂಥ ಒಂದು ಬೃಹತ್ ಪೋಷಕಾಂಶಗಳು. ಒಬ್ಬ ಸಾಮಾನ್ಯ ಮಧ್ಯಮ ವಯಸ್ಸಿನ ವ್ಯಕ್ತಿಯು 70% 80% ಶಕ್ತಿಯನ್ನು ಪೂರೈಸುತ್ತದೆ. ನೋಡಿ, ಮ್ಯಾಕ್ಸಿಮಮ್ ಶಕ್ತಿ ಯಾವ ಒಂದು ಪೋಷಕಾಂಶದಿಂದ ದೊರೆಯುತ್ತೆ ಅಂದರೆ ಅದು ಕಾರ್ಬೋಹೈಡ್ರೇಟಿಂದ ಮಾತ್ರ. ಎಷ್ಟು ಪರ್ಸೆಂಟಪ್ಪ ಅಂದರೆ 70% 80%. ಪರ್ಸೆಂಟೇಜು ಏನು ನ್ಯೂಮರಿಕಲ್ ಆಗಿ ಏನೇನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ ಒಂದು ಕಾನ್ಸೆಪ್ಟನ್ನು ನೀವು ಲಕ್ಷ್ಯ ಕೊಟ್ಟು ನೋಡಬೇಕಾಗ್ತದೆ. ಹಾಗಾಗಿ ಇವು ತುಂಬಾ ಇಂಪಾರ್ಟೆಂಟು. ಒಬ್ಬ ಮಧ್ಯಮ ವಯಸ್ಸಿನ ವ್ಯಕ್ತಿಯು 70% 80% ಏನು ಮಾಡ್ತಾರೆ, ಶಕ್ತಿಯನ್ನು ಕಾರ್ಬೋಹೈಡ್ರೇಟ್ನಿಂದ ಪೂರೈಸಿಕೊಳ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಅದರ ಒಂದು ಸಾಮಾನ್ಯ ಅನುಸೂತ್ರ ಏನಪ್ಪ ಅಂದರೆ CnH2O. ಎನ್ ಅಂದರೆ ಯಾವುದಾದ್ರೂ ಒಂದು ಇಂಟೀಜರನ್ನು ನಾವು ಇಲ್ಲಿ ತಗೋಬೇಕು. ಎನ್ ಅಂದರೆ ಕಾರ್ಬನ್ ಪ್ರಮಾಣ ಎಷ್ಟಾದರೂ ಇರ್ಬೋದು ಮತ್ತು ವಾಟರ್ ಪ್ರಮಾಣ ಎಷ್ಟಾದರೂ ಇರ್ಬೋದು. ಹಾಗಾಗಿ CnH2O(N) ಅಂತ. ಎನ್ ಅಂದರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಅಂತ ಆಗಿರುತ್ತೆ. ಸೊ ನೆಕ್ಸ್ಟು ಕಾರ್ಬೋಹೈಡ್ರೇಟ್ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು
ಶರೀರದಲ್ಲಿ ಉತ್ಪತ್ತಿಯಾಗುವ ಶಕ್ತಿಯ ಹೆಚ್ಚಿನ ಪ್ರಮಾಣ ಕಾರ್ಬೋಹೈಡ್ರೇಟ್ಗಳು ಉತ್ಕರ್ಷಣೆ ಕ್ರಿಯೆಗಳಿಂದ ಆಗಿರ್ತವೆ. ನೋಡಿ ಶರೀರದಲ್ಲಿ ಪ್ರಶ್ನೆನ ಕೇಳ್ಬೋದು. ಕಾರ್ಬೋಹೈಡ್ರೇಟ್ಗಳು ಸಾಮಾನ್ಯವಾಗಿ ಯಾವ ಶಕ್ತಿಯಿಂದ ಅಂದರೆ ಶರೀರದಲ್ಲಿ ಉತ್ಪತ್ತಿಯಾಗುವ ಶಕ್ತಿಯ ಹೆಚ್ಚಿನ ಪ್ರಮಾಣ ಯಾವ ಒಂದು ಕ್ರಿಯೆಯಿಂದ ಉಂಟಾಗುತ್ತೆ ಅಂತ ಕೇಳ್ಬೋದು. ಅದು ಉತ್ಕರ್ಷಣೆ ಅಂದರೆ ಏನು, ಅದ್ರ ಬಗ್ಗೆ ನಾವು ಡೀಟೇಲಾಗಿ ಹಿಂದಿನ ಒಂದು ಕ್ಲಾಸ್ನಲ್ಲಿ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದ 10ನೇ ತರಗತಿಯ ಚಾಪ್ಟ್ರಲ್ಲಿ ನಾವು ಉತ್ಕರ್ಷಣೆ ಅಂದರೆ ಏನು, ಅಪಕರ್ಷಣೆ ಎಂದರೆ ಕಾರ್ಬನ್ ಮತ್ತು ಕಾರ್ಬನ್ ಸಂಯುಕ್ತಗಳು ಈ ಒಂದು ಚಾಪ್ಟ್ರಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ. ನೀವು ಅಲ್ಲಿ ಹೋಗು ಎಲ್ಲ ಡೀಟೇಲ್ಸನ್ನು ನೋಡ್ಕೋಬೋದು. ಉತ್ಕರ್ಷಣೆ ಅಂದರೆ ಏನು ಅಂತ ನಾವಿಲ್ಲಿ ಶಾರ್ಟಾಗಿ ಹೇಳೋದಾದರೆ, ಯಾವುದೇ ಒಂದು ಆಹಾರ ಕಾಂಪೌಂಡ್ ಆಗಿರ್ಬೋದು, ಅದು ಆಕ್ಸಿಜನನ್ನು ಬಳಸಿಕೊಂಡು ಅಲ್ಲಿ ಉತ್ಪತ್ತಿಯಾಗುವಂಥ ಉಷ್ಣಕ್ಕೆ ನಾವು ಉತ್ಕರ್ಷಣ ಅಂತೇಳಿ ಕರಿತೀವಿ. ಓಕೆ, ಈಗ ಮುಂದೆ ಹೋಗೋಣ. ಈಗ 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟು 1.7 ಕಿಲೋ ಜೌಲ್ಗಳಷ್ಟು ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಒಂದು ಜನರಲ್ ಆಗಿ ಕೊಟ್ಟಿದ್ದಾರೆ. 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಇಲ್ಲಿ ಬರ್ನ್ ಆದರೆ ಅದು 1.7 ಕಿಲೋ ಜೌಲಷ್ಟು ಶಕ್ತಿಯನ್ನು ಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ಇದನ್ನು ನಿಮಗೆ ಅಪ್ಲಿಕೇಬಲ್ ಆಗಿ 10 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ 10 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟು ಎಷ್ಟು ಶಕ್ತಿಯನ್ನು ಕೊಡ್ಬೋದು, ಈ ರೀತಿಯಾಗಿ ಅಪ್ಲಿಕೇಬಲ್ ಆಗಿ ಕ್ವಶನನ್ನು ಕೇಳ್ಬೋದು. ಜನರಲಾಗಿ ನೀವು 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟು 1.7 ಕಿಲೋ ಜೌಲ್ಗಳಷ್ಟು ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ ಅನ್ನೋದನ್ನು ತಿಳ್ಕೊಂಡಿರಬೇಕು. ನೆಕ್ಸ್ಟು, ನಾವು ಸೇವಿಸುವ ಆಹಾರದಲ್ಲಿ 2 ಬಗೆಯ ಕಾರ್ಬೋಹೈಡ್ರೇಟ್ಗಳಿದ್ದಾವೆ. ಯಾವಪ್ಪ ಅಂದರೆ ಸರಳ ಮತ್ತು ಇನ್ನೊಂದು ಸಂಕೀರ್ಣ ಕಾರ್ಬೋಹೈಡ್ರೇಟ್. ಸೊ 2 ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳಿದ್ದಾವೆ. ಒಂದು ಸರಳ ಕಾರ್ಬೋಹೈಡ್ರೇಟ್, ಇನ್ನೊಂದು ಸಂಕೀರ್ಣ ಕಾರ್ಬೋಹೈಡ್ರೇಟ್. ಸೊ ಪ್ರತಿಯೊಂದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕಪ್ಪ, ನೆನ್ಪಿಟ್ಕೊತಾ ಬರಬೇಕು. ಆಹಾರದ ಘಟಕಗಳು ಯಾವುವು ಅಂದರೆ ಕಾರ್ಬೋಹೈಡ್ರೇಟು, ಲಿಪಿಡು, ನಾರು ಪದಾರ್ಥಗಳು ಮತ್ತು ಶರ್ಕರ ಪಿಷ್ಟ ಮತ್ತು ಖನಿಜಗಳು, ಈ ರೀತಿಯಾಗಿ ಬೇರೆ ಬೇರೆ ಕಾಂಪೌಂಡ್ಸ್ ಇದ್ದಾವೆ. ಅದರಲ್ಲಿ ಕಾರ್ಬೋಹೈಡ್ರೇಟು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಮತ್ತು ಜಲಜನಕ ಮತ್ತು ಆಕ್ಸಿಜನ್ ಪ್ರಮಾಣ ಎಷ್ಟಿರುತ್ತೆ, ಎಷ್ಟು ಪ್ರಮಾಣದ ಶಕ್ತಿಯನ್ನು ದೇಹಕ್ಕೆ ಒದಗಿಸುತ್ತೆ ಮತ್ತು ಕಾರ್ಬೋಹೈಡ್ರೇಟ್ಗಳಲ್ಲಿರುವಂಥ ವಿಧಗಳು ಯಾವುವು, ಸರಳ ಕಾರ್ಬೋಹೈಡ್ರೇಟ್ ಮತ್ತು ಸಂಕೀರ್ಣ ಕಾರ್ಬೋಹೈಡ್ರೇಟ್. ಸರಳ ಅಂತಂದರೆ ಏನು? ಈಗ ಸರಳ ಕಾರ್ಬೋಹೈಡ್ರೇಟ್ ಇವುಗಳ ಕೆಳಗಿನ ವಿಧಗಳನ್ನು ನೋಡಿದಾಗ ಮೋನೋಸ್ಯಾಕರೈಡ್ಸ್ ಅಂದರೆ ಏಕ ಶರ್ಕರೆಗಳು. ಸೊ ನೋಡಿ, ಇವಾಗ ನೀವು ಕನ್ನಡ ಮೀಡಿಯಮಲ್ಲಿ ಓದಿ ತುಂಬಾ ದಿನಗಳಾಗಿರ್ಬೋದು ಅಥವಾ ಡೈಲಿ ನೀವು ಎಲ್ಲಾದರೂ ವರ್ಕ್ ಮಾಡ್ತಿದ್ರೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಆದರೆ ನಮಗೆ ಈಸಿಯಾಗಿ ತಿಳ್ಕೊಳ್ಳಿಕ್ಕೆ ನಾವು ಇಂಗ್ಲೀಷ್ ವರ್ಷನ್ ಕ್ವಶನ್ ಪೇಪರನ್ನು ಕೂಡ ರೆಫರ್ ಮಾಡಬೇಕಾಗತ್ತೆ. ಹಾಗಾಗಿ ಸರಳ ಕಾರ್ಬೋಹೈಡ್ರೇಟ್ ಅಂದರೆ ಏನಪ್ಪ ಅಂದರೆ ಏಕ ಶರ್ಕರಗಳು ಅಂದರೆ ಮೋನೋಸ್ಯಾಕರೈಡ್ಸ್. ಇವುಗಳಲ್ಲಿ ಸಿಹಿ ರುಚಿಯನ್ನು ಹೊಂದಿದ್ದು ನೀರಿನಲ್ಲಿ ಕರಗುತ್ತವೆ. ನೋಡಿ, ನೀವೀಗ ಸಕ್ಕರೆ ಅಥವಾ ಗ್ಲೂಕೋಸ್ ಆಗಿರ್ಬೋದು ಈ ರೀತಿಯಾಗಿರುವಂಥ ಪದಾರ್ಥಗಳನ್ನು ನಾವು ಏಕ ಶರ್ಕರ ಅಂದರೆ ಮೋನೋಸ್ಯಾಕರೈಡ್ ಅಂತ ಕರಿತೀವಿ. ಇವು ಯಾವಾಗಲೂ ಏನಾಗಿರುತ್ತೆ, ಸಿಹಿಯನ್ನು ಹೊಂದಿರುತ್ತೆ. ಇವು ಈಸಿಯಾಗಿ ನೀರಿನಲ್ಲಿ ಕರಗುವಂಥದ್ದು. ಸೊ ಸಕ್ಕರೆಯನ್ನು ನೋಡಿರ್ಬೋದು ನೀವು, ಈಸಿಯಾಗಿ ನೀರಿನಲ್ಲಿ ಕರಗುತ್ತೆ. ಇದನ್ನು ನಾವು ಏಕ ಶರ್ಕರ ಅಥವಾ ಮೋನೋಸ್ಯಾಕರೈಡ್ ಅಂತ ಕೂಡ ಕರಿಬೋದು. ಏಕ ಶರ್ಕರೆಗಳಿಗೆ ಉದಾಹರಣೆ ಏನಪ್ಪ ಅಂದರೆ ಅದು ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, ರೈಬೋಸ್ ಎಂತಕ್ಕಂಥ 4 ಮೋನೋಸ್ಯಾಕರೈಡ್ಸ್ ಇದ್ದಾವೆ. ಅಂದರೆ ಕೆಳಗೆ ಆಪ್ಷನನ್ನು ಕೊಡ್ತಾರೆ, ಈ ಕೆಳಗಿನಗಳಲ್ಲಿ ಯಾವುದು ಮೋನೋಸ್ಯಾಕರೈಡ್ ಅಲ್ಲ ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಮೋನೋಸ್ಯಾಕರೈಡ್ಸ್ಗಳಾಗಿವೆ ಮತ್ತು ಗುಂಪಿಗೆ ಸೇರಿದ ಪದವನ್ನು ತೆಗೀರಿ ಅಂತ ಕೂಡ ಕೇಳ್ಬೋದು. ಹಾಗಾಗಿ ನೀವು ಇವುಗಳನ್ನು ನೆನ್ಪಿಟ್ಬೋದು. ತುಂಬಾ ಇಂಪಾರ್ಟೆಂಟು. ಸರಳ ಕಾರ್ಬೋಹೈಡ್ರೇಟ್ ಅಂದರೆ ಯಾವುದು, ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, ರೈಬೋಸ್, ಈ ರೀತಿಯಾಗಿ ನೀವು ನೆನ್ಪಿಟ್ಕೋಬೋದು. ಮುಂದುವರಿತಾ ನೋಡಿದಾಗ ಮೋನೋಸ್ಯಾಕರೈಡ್ಗಳನ್ನು ಹೊಂದಿರುವ ಕಾರ್ಬನ್ ಸಂಖ್ಯೆಗಳಿಗೆ ಅನುಗುಣವಾಗಿ ಇವುಗಳನ್ನು ವಿಂಗಡಿಸಲಾಗುತ್ತೆ. ಅಂದರೆ ಈಗ ಗ್ಯಾಲಕ್ಟೋಸ್, ಫ್ರಕ್ಟೋಸ್, ರೈಬೋಸ್ ಇವುಗಳೇನಿದ್ದಾವೆ, ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, ರೈಬೋಸ್, ಇವುಗಳು ಯಾವುದರ ಆಧಾರದ ಮೇಲೆ ಇವುಗಳನ್ನು ವಿಂಗಡಣೆ ಮಾಡಲಾಗಿದೆ, ಡಿವೈಡೇಷನ್ ಮಾಡಲಾಗಿದೆ ಅಂದರೆ ಅವುಗಳು ಎಷ್ಟು ಕಾರ್ಬನ್ ಸಂಖ್ಯೆಗಳನ್ನು ಹೊಂದಿದ್ದಾವೆ ಆ ಒಂದು ಕಾಂಪೌಂಡಲ್ಲಿ, ಅದರ ಒಂದು ಬೇಸ್ ಮೇಲೆ ಈ ಒಂದು
ಕಾರ್ಬನ್ ಮೊನೊಸ್ಯಾಕರೈಡ್ಗಳನ್ನು ವಿಭಾಗಿಸಲಾಗಿದೆ. ಓಕೆ, ಟ್ರಯೋಸ್, ಟೆಟ್ರೋಸ್, ಪೆಂಟೋಸ್, ಹೆಕ್ಸೋಸ್, ಪೆಂಟೋಸ್ ಅಂದರೆ ಈ ರೀತಿಯಾಗಿ ಕಾರ್ಬನ್ C3 ಇದ್ದಾಗ ಟ್ರಯೋಸ್, ಟೆಟ್ರೋಸ್ ಅಂದರೆ 4, ಟೆಟ್ರಾ ಅಂದರೆ 4, ಹಾಗಾಗಿ ಟೆಟ್ರೋಸ್, ಪೆಂಟಾ ಅಂದರೆ 5, ಓಕೆನಾ, ಹೆಕ್ಸಾ ಅಂದರೆ 6, ಹೆಪ್ಟಾ ಅಂದರೆ 7. ಈ ರೀತಿಯಾಗಿ ನೀವು ನೆನಪಿಟ್ಕೋಬೇಕಾಗುತ್ತೆ. ಅಂದರೆ ಈ ಒಂದು ಕೆಮಿಸ್ಟ್ರಿಯಲ್ಲಿ ನಂಬರ್ಸ್ಗಳನ್ನು ಮಿತ್, ಇತ್, ಪ್ರೊಪ್, ಬ್ಯೂಟ್, ಪೆಂಟ್, ಹೆಪ್ಟ್, ಆಕ್ಟ್, ನಾನೆಟಿಕ್ ಈ ರೀತಿಯಾಗಿ ನಂಬರ್ಸ್ಗಳನ್ನು, ಅಂದರೆ ಕಾರ್ಬನ್ ಕಾಂಪೌಂಡ್ 1 ಇದ್ದರೆ ಮೀಥೇನ್, ಕಾರ್ಬನ್ ಕಾಂಪೌಂಡ್ 2 ಇದ್ದರೆ ಈಥೇನ್, ಕಾರ್ಬನ್ ಕಾಂಪೌಂಡ್ ಮಿಥೇನ್, ಈಥೇನ್, ಪ್ರೊಪೇನ್, ಬ್ಯೂಟೇನ್, ಪೆಂಟೇನ್ ಈ ರೀತಿಯಾಗಿ ಡಿವೈಡೇಷನ್ ಮಾಡ್ತಾರೆ. ಅದರ ಒಂದು ಬೇಸ್ ಮೇಲೆ ನೀವು ನೆನ್ಪಿಟ್ಕೋಬೋದು. ಸೊ ನೆಕ್ಸ್ಟು ಈ ಒಂದು ಪ್ರತಿಯೊಂದು ಮೊನೊಸ್ಯಾಕರೈಡ್ ಬಗ್ಗೆ ವಿವರಣೆ ಕೂಡ ಇಲ್ಲಿದೆ. ಗ್ಲೂಕೋಸ್ ಇದನ್ನು ಎಲ್ಲಿ ನೋಡ್ಬೋದಪ್ಪ ಅಂದರೆ ಗ್ರೇಪ್ ಶುಗರಲ್ಲಿ ನೋಡ್ಬೋದು, ನೋಡ್ಬೋದು, ಬ್ಲಡ್ ಶುಗರಲ್ಲಿ ಮತ್ತು ಕಾಮ್ ಶುಗರ್ ಅಂತ ಕೂಡ ಕರೀತಾರೆ. ಇದನ್ನು ಗ್ರೇಪಿ ಶುಗರ್, ಬ್ಲಡ್ ಶುಗರ್ ಆ್ಯಂಡ್ ಕಾಮ್ ಶುಗರ್ ಅಂತ ಹೇಳಿ ಇದನ್ನು ಕರೀತಾರೆ. ಗ್ಲೂಕೋಸ್ ಇದನ್ನು ಜೀವಂತ ಜೀವಕೋಶಗಳು ಶಕ್ತಿಯ ಮೂಲವಾಗಿ ಬಳಸ್ತವೆ. ಅಂದರೆ ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥ ಆ್ಯಕ್ಟಿವ್ ಆಗಿರುವಂಥ ಜೀವಕೋಶಗಳು ಇದನ್ನು ಶಕ್ತಿಯ ಮೂಲವಾಗಿ ಬಳಸ್ತವೆ. ಇದನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪಾದಿಸಲಾಗುತ್ತದೆ. ಕಾರ್ಬೋಹೈಡ್ರೇಟು ಅಂತಕ್ಕಂಥದ್ದು ಗ್ಲೂಕೋಸ್ ಎಲ್ಲಿ ಉತ್ಪಾದನೆ ಆಗುತ್ತೆ ಅಂದರೆ ಅದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ. ಅಂದರೆ ದ್ವಿತೀಯ ಸಂಶ್ಲೇಷಣೆ ಅಂದರೆ ಏನು? ಈಗ ಯಾವುದೇ ಒಂದು ಸಸ್ಯ ಆಗಿರ್ಬೋದು, ಆ ಸಸ್ಯ ಕಾರ್ಬನ್ ಡೈಆಕ್ಸೈಡು, ನೀರು ಮತ್ತು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡು ಮತ್ತು ನೀರು ಮತ್ತು ಲವಣಗಳನ್ನು ಎಲ್ಲವನ್ನು ಕೂಡ ಯೂಸ್ ಮಾಡಿಕೊಂಡು ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಎಲ್ಲವನ್ನು ಯೂಸ್ ಮಾಡಿಕೊಂಡು ಗ್ಲೂಕೋಸನ್ನು ರೆಡಿ ಮಾಡುತ್ತೆ. ಆ ಗ್ಲೂಕೋಸು ಒಂದೇ ಕಡೆಗೆ ಕಲೆಕ್ಟಾಗಿ ಅದೊಂದು ಸಿಹಿ ಪದಾರ್ಥ ಹಣ್ಣಿನ ರೂಪದಲ್ಲಿ ಅಥವಾ ಸಸ್ಯದ ಯಾವುದೇ ಒಂದು ಆಹಾರ ಪದಾರ್ಥ ರೂಪದಲ್ಲಿ ಸಂಗ್ರಹಣೆಯಾಗಿ ಅದನ್ನು ನಾವು ಮಾಡಿಫಿಕೇಷನ್ ಮಾಡಿ ಬೇರೆ ಬೇರೆ ಆಹಾರ ಪದಾರ್ಥಗಳಲ್ಲಿ ಯೂಸ್ ಮಾಡೋದ್ರಿಂದ ಈ ಗ್ಲೂಕೋಸ್ ಎಂತಕ್ಕಂಥದ್ದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುತ್ತದೆ. ಇದರ ಒಂದು ರಾಸಾಯನಿಕ ಸೂತ್ರ ಗ್ಲುಕೋಲಿಸಿಸ್ ಕ್ರಿಯೆಯಿಂದ ಗ್ಲೂಕೋಸ್. ಈ ಒಂದು ಗ್ಲೂಕೋಸ್ ಎಂತಕ್ಕಂಥದ್ದು ರಾಸಾಯನಿಕ ಸೂತ್ರ, ಇದು ಗ್ಲೈಕೋಲಿಸಿಸ್ ಕ್ರಿಯೆಯಿಂದ ಗ್ಲೂಕೋಸ್ ಪೈರುವೇಟ್ ಆಗಿ ಪರಿವರ್ತನೆ ಆಗುವಂಥದ್ದು. ಗ್ಲೂಕೋಸ್ ಇರುವಂಥದ್ದು ಗ್ಲೂಕೋಸ್ ಪೈರುವೇಟ್ ಆಗಿ ಪರಿವರ್ತನೆ ಹೊಂದುತ್ತೆ. ಸೊ ನೆಕ್ಸ್ಟು ಬರುವಂಥ ಒಂದು ಕಾರ್ಬೋಹೈಡ್ರೇಟ್ನ ಒಂದು ನೆಕ್ಸ್ಟು ಫ್ರುಕ್ಟೋಸ್ ಎಂತಕ್ಕಂಥದ್ದು ಇನ್ನೊಂದು ಮೊನೊಸ್ಯಾಕರೈಡ್. ಇದನ್ನು ನಾವು ಫ್ರೂಟ್ ಶುಗರ್ ಅಂತ ಕೂಡ ಕರಿತೀವಿ. ಅಂದರೆ ಈ ಫ್ರುಕ್ಟೋಸ್ ಎನ್ನುವಂಥದ್ದು ಜಾಸ್ತಿ ಪ್ರಮಾಣದಲ್ಲಿ ಹಣ್ಣು ಮತ್ತು ತರಕಾರಿಗಳು ಮತ್ತು ಜೇನುತುಪ್ಪದಲ್ಲಿ ಇದು ದೊರೆಯುತ್ತೆ. ಫ್ರುಕ್ಟೋಸ್ ಎಂತಕ್ಕಂಥ ಫ್ರೂಟ್ ಅಂತ ನೀವು ನೆನ್ಪಿಟ್ಬೋದು. ಫ್ರೂಟ್ಗಳಲ್ಲಿ ಫ್ರುಕ್ಟೋಸ್ ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ಸಿಗುವಂಥದ್ದು. ಇದನ್ನು ಲೆವಿಲೋಸ್ ಎಂದು ಕೂಡ ಕರೆಯುತ್ತಾರೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಲೆವಿಲೋಸ್ ಎಂದು ಕರೆಯಲ್ಪಡುವ ಮೊನೊಸ್ಯಾಕರೈಡ್ ಯಾವುದು ಅಂತ ಕೂಡ ಕೇಳ್ಬೋದು. ಅದು ಫ್ರುಕ್ಟೋಸ್ ಆಗಿರುತ್ತೆ. ಲೆವಿಲೋಸ್ ಎಂದರೇನು ಅಂತ ಕೂಡ ಕೇಳ್ಬೋದು. ನೇರವಾಗಿ ನಮಗೆ ಇದು ಒಂದು ಮೊನೊಸ್ಯಾಕರೈಡ್ ಅಂತ ಕೂಡ ಗೊತ್ತಾಗದೇ ಇರುವಾಗೆ ಕನ್ಫ್ಯೂಷನ್ ಮಾಡಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ಲೆವಿಲೋಸ್ ಎಂತಕ್ಕಂಥದ್ದು ಇದು ಫ್ರುಕ್ಟೋಸ್. ಇದು ಸಿಹಿ ರುಚಿಯನ್ನು ಹೊಂದಿದೆ. ಇದು ದ್ರಾಕ್ಷಿ ಹಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದನ್ನು ಬ್ಯಾಕ್ಟೀರಿಯಾ ಅಥವಾ ಈಸ್ಟ್ಗಳಿಂದ ಪರ್ಮಿಟೇಕಸ್ ಮಾಡಿ ಎಥೆನಾಲ್ ಆಲ್ಕೋಹಾಲ್ ಮದ್ಯ ತಯಾರಿಸಲು ಬಳಸಲಾಗುತ್ತದೆ. ಸೊ ಫ್ರುಕ್ಟೋಸ್ ಎಂತಕ್ಕಂಥದ್ದು ಜಾಸ್ತಿ ದ್ರಾಕ್ಷಿ ಹಣ್ಣಿನಲ್ಲಿ ಇದು ಸಿಗುವಂಥದ್ದು. ಇದನ್ನು ಬಳಸಿ ಎಥೆನಾಲ್ ಆಲ್ಕೋಹಾಲನ್ನು ಅಥವಾ ಮದ್ಯವನ್ನು ತಯಾರಿಸಲು ಇದನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಇರುವಂಥದ್ದು ರೈಬೋಸ್ ಎನ್ನುವಂಥದ್ದು ಕೂಡ ಇದು ಒಂದು ಕೂಡ ಮೊನೊಸ್ಯಾಕರೈಡ್ ಆಗಿದೆ. ಇದನ್ನು ಸ್ನಾಯುಗಳಿಗೆ ಆಯಾಸವಾಗದಂತೆ ಮಾಡುವಂಥದ್ದು. ನೋಡಿ, ನಮ್ಮ ದೇಹದಲ್ಲಿರುವಂಥ ಯಾವುದೇ ಒಂದು ಸ್ನಾಯು ಇರುತ್ತೆ, ಆ ಸ್ನಾಯುಗೆ ಆಯಾಸವಾಗದೇ ಇರುವಂತೆ ನೋಡಿಕೊಳ್ಳುವಂಥ ಒಂದು ಮೊನೊಸ್ಯಾಕರೈಡ್ ಆಗಿದೆ. ಇದು ಹೃದಯ ರೋಗಿಗಳಿಗೆ ಹೆಚ್ಚಿನ ಶಕ್ತಿ ಒದಗಿಸಿ ಹೃದಯ ಕಾರ್ಯಗಳನ್ನು ಮಾಡುವಂಥದ್ದು. ರೈಬೋಸ್ ಎನ್ನುವಂಥದ್ದು RNA ಮತ್ತು DNA ಬೆನ್ನು ಎಲುಬಾಗಿದೆ. ಅಂದರೆ ರೈಬೋಸೋಮ್ ಎಂತಕ್ಕಂಥದ್ದು ಇದು DNA RNAಗೆ ಒಂದು ಬೇಕಾಗಿರುವಂಥ ಒಂದು ಮೊನೊಸ್ಯಾಕರೈಡ್ ಆಗಿದೆ.
ಇದು ಹೃದಯಘಾತವನ್ನು ತಪ್ಪಿಸುತ್ತೆ. ಯಾವುದು? ರೈಬೋಸ್. ನೆಕ್ಸ್ಟ್, ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಸರಳ ಕಾರ್ಬೋಹೈಡ್ರೇಟ್ಗಳಲ್ಲಿ ಮೊದಲನೇ ಒಂದು ಭಾಗವಾದ ಸರಳ ಕಾರ್ಬೋಹೈಡ್ರೇಟ್ ಬಗ್ಗೆ ನಾವೀಗ ಸರಳ ಕಾರ್ಬೋಹೈಡ್ರೇಟಲ್ಲಿ ಮೊದಲು ಒಂದು ಮೋನೋಸ್ಯಾಕರೈಡ್ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ತಿಳ್ಕೊಂಡಿವಿ. ಇದರ ಮೇಲೆ ಇನ್ನು ಪಾರ್ಟ್ಸ್ಗಳು ಬರ್ತವೆ. ಅದನ್ನು ಒಮ್ಮೆ ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಒಂದೊಂದೇ ಪಾರ್ಟನ್ನು ನಾವು ಸ್ಟಡಿ ಮಾಡ್ತಾ ಹೋಗೋಣ. ಈಗ ಕಾರ್ಬೋಹೈಡ್ರೇಟ್ಗಳಲ್ಲಿ ಸರಳ ಕಾರ್ಬೋಹೈಡ್ರೇಟ್ಗಳಲ್ಲಿ ಮೊದಲನೇ ಒಂದು ಏಕಶರ್ಕರೆಗಳು ಅಥವಾ ಮೋನೋಸ್ಯಾಕರೈಡ್ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಮುಂದಿನ ಒಂದು ಕ್ಲಾಸ್ನಲ್ಲಿ ಡೈಸ್ಯಾಕರೈಡ್ ಅಥವಾ ಆಲಿಗೋಸ್ಯಾಕರೈಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಮತ್ತು ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.